ಹೇಗಿರುತ್ತೆ ಒಬ್ಬ ಹುಡುಗ ಬೆಟ್ಟಗಳಲ್ಲಿ ಬಚ್ಚಿಟ್ಕೊಂಡಿರುವಂತ ಒಂದು ಮ್ಯಾಜಿಕಲ್ ಹಳ್ಳಿಯನ್ನ ಹುಡ್ಕೊಂಡು ಹೋದ್ರೆ ಹೌದು ಅಂತದ್ದೇ ಒಂದು ಮ್ಯಾಜಿಕಲ್ ಫ್ಯಾಂಟಸಿ ಅಡ್ವೆಂಚರ್ ಮೂವಿನ ನಾವಿವತ್ತು ನೋಡ್ತಿರೋದು. ಈ ಮೂವಿ ಹೆಸರು ಎ ಬಾಯ್ ಕಾಲ್ಡ್ ಕ್ರಿಸ್ಮಸ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ. ಈ ಕತೆ ಶುರುವಾದಾಗ ನಮ್ಗೆ ಗೊತ್ತಾಗುತ್ತೆ ಇದು ಕ್ರಿಸ್ಮಸ್ ನ ಸಮಯ, ಎಲ್ಲರೂ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ. ಇಲ್ಲಿ ನಮ್ಗೆ ತುಂಬಾ ವಯಸ್ಸಾಗಿರುವಂತ ಆಂಟ್ ರೂತ್ ಅನ್ನೋ ಒಬ್ಳು ಮಹಿಳೆಯನ್ನು ಕೂಡ ತೋರಿಸ್ತಾರೆ. ಇವರು ಯಾರ್ದೋ ಮನೆಗೆ ಹೋಗ್ತಿರ್ತಾರೆ. ಈ ಕಡೆ 3 ಮಕ್ಕಳು ಅವರ ತಂದೆ ಆಗಿರುವಂತ ಮ್ಯಾಟ್ ನ ಕೇಳ್ತಿರ್ತಾರೆ, ಆಂಟ್ ರೂತ್ ನ ಯಾಕೆ ಕರೆಸ್ತಿದ್ದೀರಾ, ಅವರು ತುಂಬಾ ರೂಡ್ ಆಗಿ ಮಾತಾಡ್ತಾರೆ ಅಂತ. ಇದರಿಂದ ಇವ್ರು 3 ಜನ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಆಂಟ್ ರೂತ್ ಕೂಡ ಬರ್ತಾರೆ. ಇವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಈ 3 ಜನರ ಮಕ್ಕಳು ತಾಯಿ ತೀರೋಗಿದ್ದಾರೆ ಅಂತ. ಮ್ಯಾಟ್ಗೆ ಆಫೀಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕೆಲಸ ಬಂದಿದ್ರಿಂದ ಅವನು ಹೊರಟೋಗ್ತಾನೆ. ಇವರು ಇವತ್ತು ಕ್ರಿಸ್ಮಸ್ ಅನ್ನ ಸೆಲೆಬ್ರೇಟ್ ಮಾಡದೇ ಇರೋದ್ರಿಂದ ಆಂಟ್ ರೂತ್ ಮಕ್ಕಳಿಗೆಲ್ಲ ಸ್ಟೋರಿ ಹೇಳೋದಕ್ಕೆ ಶುರು ಮಾಡ್ತಾರೆ. ತುಂಬಾ ವರ್ಷಗಳ ಹಿಂದೆ ಕ್ರಿಸ್ಮಸ್ ಅಂದ್ರೆ ಏನು ಅಂತಾನೆ ಯಾರಿಗೂ ಗೊತ್ತಿರ್ಲಿಲ್ಲ. ಇದೇ ಸಮಯದಲ್ಲಿ ಫಿನ್ಲ್ಯಾಂಡ್ ನ ಒಂದು ಕಾಡಲ್ಲಿ ನಿಕೋಲಸ್ ಅನ್ನೋ ಒಬ್ಬ ಸಣ್ಣ ಹುಡುಗ ಅವನ ತಂದೆ ಆಗಿದ್ದಂತ ಜೋಲ್ ನ ಜೊತೆ ಇದ್ದ. ಜೋಲ್ ಮರನ ಕಟ್ ಮಾಡಿ ಅದನ್ನ ಮಾರ್ತಾ ಅವರ ಜೀವನನ ನಡೆಸ್ತಿದ್ರು. ಒಂದು ದಿನ ಇವರಿಬ್ರು ಕಾಡ್ನಲ್ಲಿ ಇರ್ಬೇಕಾದ್ರೆ ಒಂದು ಕರಡಿ ಅಟ್ಯಾಕ್ ಮಾಡ್ಬಿಡುತ್ತೆ. ಹೇಗೋ ಮಾಡಿ ಅದರಿಂದ ತಪ್ಪಿಸ್ಕೊಂಡು ಇವರಿಬ್ರು ಮನೆಗ್ ಬಂದು ತಲುಪ್ತಾರೆ. ಹಾಗೆ ಆಂಟ್ ರೂತ್ ಹೇಳ್ತಿರ್ತಾರೆ ನಿಕೋಲಸ್ ನ ತಾಯಿ ಕೂಡ ತೀರೋಗಿದ್ರು ಅಂತ. ಹೀಗೆ ಮಲ್ಕೊಳ್ತಿರ್ಬೇಕಾದ್ರೆ ನಿಕೋಲಸ್ ಅವನ ತಂದೆನ ಕೇಳ್ತಾನೆ, ನನ್ಗೋಸ್ಕರ ಒಂದು ಕತೆನ ಹೇಳಿ ಅಂತ. ಅದಕ್ಕೆ ಜೋಲ್ ಕೂಡ ಸರಿ ಅಂತ ಹೇಳಿ ಎಲ್ಫ್ಯಾಮ್ ಅನ್ನೋ ಒಂದು ಕತೆನ ಹೇಳೋದಕ್ಕೆ ಶುರು ಮಾಡ್ತಾನೆ. ತುಂಬಾ ವರ್ಷಗಳ ಹಿಂದೆ ಇಲ್ಲೇ ಸುತ್ತಮುತ್ತ ಇರುವಂತ ಬೆಟ್ಟದಲ್ಲಿ ಲೂಮಿ ಅನ್ನೋ ಒಬ್ಳು ಹುಡುಗಿ ಇದ್ಲು. ಹೀಗೆ ಅವಳು ಒಂದು ದೊಡ್ಡ ಕಾಡ್ನಲ್ಲಿ ಮರಗಳನ್ನ ಹುಡ್ಕೊಂಡು ಹೋದಾಗ ಆ ಜಾಗದಲ್ಲಿ ಅವಳು ಕಳೆದೋಗ್ತಾಳೆ. ಆದ್ರಿಂದ ಅವಳು ಮತ್ತೆ ಮನೆಗೆ ಹೇಗ್ ಹೋಗೋದು ಅಂತ ಹುಡ್ಕಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಎಷ್ಟೇ ಹುಡುಕಿದ್ರು ಮತ್ತೆ ಮನೆಗೆ ಹೋಗೋದಕ್ಕೆ ಅವಳಿಗೆ ದಾರಿನೇ ಸಿಗೋದಿಲ್ಲ. ಹೀಗೆ ಇವಳು ದಾರಿನ ಹುಡುಕ್ತಾ ಹುಡುಕ್ತಾ ಒಂದು ಬೆಟ್ಟದ ಮೇಲೆ ಬಂದಾಗ ಅಲ್ಲಿ ಬಚ್ಚಿಟ್ಕೊಂಡಿರುವಂತ ಎಲ್ಫ್ ಅನ್ನೋ ಒಂದು ಮ್ಯಾಜಿಕಲ್ ಹಳ್ಳಿಯನ್ನ ನೋಡ್ತಾಳೆ. ಆ ಜಾಗದಲ್ಲೆಲ್ಲ ಬರೀ ಎಲ್ಫ್ ಗಳೇ ಇರ್ತವೆ. ಎಲ್ಫ್ ಗಳು ಕೂಡ ನೋಡೋದಕ್ಕೆ ಮನುಷ್ಯರ ರೀತಿನೇ ಇರ್ತವೆ, ಆದ್ರೆ ಗಾತ್ರದಲ್ಲಿ ಮನುಷ್ಯರಿಗಿಂತ ಸಣ್ಣ ಇರ್ತಾರೆ. ಹಾಗೆ ಅವ್ರ ಹತ್ರ ಮ್ಯಾಜಿಕಲ್ ಶಕ್ತಿಗಳು ಕೂಡ ಇರ್ತವೆ. ಮಂಜು ಕರಗೋವರೆಗೂ ಲೂಮಿ ಅಲ್ಲೇ ಇದ್ದು ಮಂಜು ಕರಗ್ತಿದ್ದಂಗೆನೆ ಅಲ್ಲಿಂದ ಮತ್ತೆ ಮನೆಗ್ ಬಂದ್ಲು. ಅದು ಕೂಡ ತನ್ನ ಜೊತೆ ತುಂಬಾ ಚಾಕ್ಲೇಟ್ ಗಳನ್ನ ತಗೊಂಡು ಅಂತ. ಹೀಗೆ ಜೋಲ್ ಹಾಗೆ ನಿಕೋಲಸ್ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಕತೆ ಫಿನ್ಲ್ಯಾಂಡ್ ನಲ್ಲಿ ತುಂಬಾನೇ ಫೇಮಸ್. ಈ ಕತೆನ ನಿಜ ಅಂತ ಸ್ವಲ್ಪ ಜನ ನಂಬುದ್ರೆ ಮತ್ತಷ್ಟು ಜನ ನಂಬೋದಿಲ್ಲ. ಆದ್ರೆ ಈ ಕತೆ ನಿಜವಾಗ್ಲೂ ನಡೆದಿರೋದು ಅಂತ ನಿಕೋಲಸ್ ನ ತಾಯಿ ನಂಬ್ತಿದ್ಲು. ಅದೇ ಸಮಯಕ್ಕೆ ಮನೇಲಿ ಏನೋ ಶಬ್ದ ಕೇಳಿಸ್ತು ಅಂತ ನೋಡಿದ್ರೆ ಒಂದು ಇಲಿ ಇವರ ಮನೆ ಒಳಗಡೆ ಬಂದ್ಬಿಟ್ಟಿರುತ್ತೆ. ಅದನ್ನ ಸಾಯಿಸ್ಬೇಡಿ ಅಂತ ನಿಕೋಲಸ್ ಅವನ ತಂದೆಗೆ ಹೇಳ್ತಾನೆ. ಮುಂದಿನ ಸೀನ್ನಲ್ಲಿ ನಮ್ಗೆ ತೋರಿಸ್ತಾರೆ ನಿಕೋಲಸ್ ಆ ಇಲಿನ ಇವನ್ ಜೊತೆನೆ ಇಟ್ಕೊಂಡಿರ್ತಾನೆ. ಹಾಗೆ ಇದಕ್ಕೆ ಮಿಕಾ ಅಂತ ಹೆಸರನ್ನ ಇಟ್ಟು ಮನುಷ್ಯರ ಭಾಷೆನ ಕಲ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಫಿನ್ಲ್ಯಾಂಡ್ ನ ರಾಜ ಅವನ ರಾಜ್ಯದಲ್ಲಿರುವಂತ ಜನರನ್ನೆಲ್ಲ ಅರಮನೆಗೆ ಕರೆಸ್ತಾನೆ. ನಿಕೋಲಸ್ ಹಾಗೆ ಅವನ ತಂದೆ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಫಿನ್ಲ್ಯಾಂಡ್ ನ ರಾಜ ತುಂಬಾ ಒಳ್ಳೆಯವನಂತ. ಅದೇ ಸಮಯಕ್ಕೆ ಅಲ್ಲಿಗೆ ರಾಜ ಬಂದು ಅವನ ಜನರಿಗೆಲ್ಲರಿಗೂ ಹೇಳ್ತಾನೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿನೇ ನಮ್ಮ ರಾಜ್ಯದಲ್ಲಿ ತುಂಬಾ ಕೆಟ್ಟ ಟೈಮ್ ನಡೀತಿದೆ. ಯಾರಿಗೂ ಸರಿಯಾಗಿ ಊಟ ತಿಂಡಿ ಸಿಕ್ತೆ ಒಂದೊಳ್ಳೆ ರೀತಿಲಿ ಜೀವನ ನಡೆಸ್ತೀವಿ ಅಂತ ಯಾರಿಗೂ ನಂಬಿಕೆನೇ ಇಲ್ಲ. ಆದ್ರಿಂದ ನಾನ್ ನಿಮ್ಮೆಲ್ಲರಿಗೂ ಒಂದು ಚಾಲೆಂಜ್ ಅನ್ನ ಕೊಡ್ತಿದ್ದೀನಿ. ಈ ದೇಶದ ಯಾವ ಮೂಲೆಗೆ ಬೇಕಾದ್ರೂ ನೀವು ಹೋಗಿ, ಆದ್ರೆ ನೀವು ವಾಪಸ್ ಬರ್ಬೇಕಾದ್ರೆ ಒಂದು ವಸ್ತುನ ತರಬೇಕು. ಆ ವಸ್ತು ಹೇಗಿರ್ಬೇಕು ಅಂತಂದ್ರೆ ಅದನ್ನ ನೋಡ್ತಿದ್ದಂಗೆನೆ ನಮ್ಮ ಜನರ ಮನಸ್ಸಿನಲ್ಲಿ ಒಂದು ನಂಬಿಕೆಯ ಕಿರಣ ಹುಟ್ಟಬೇಕು. ನಾವು ಜೀವನದಲ್ಲಿ ಏನಾದ್ರೂ ಸಾಧಿಸ್ತೀವಿ, ಒಂದೊಳ್ಳೆ ಜೀವನನ ಬದುಕೋದಕ್ಕೆ ನಮಗೂ ಕೂಡ ಸಾಧ್ಯ ಇದೆ ಅಂತ. ಯಾರು ಆ ರೀತಿ ತುಂಬಾ ವಿಶೇಷವಾಗಿರುವಂತ ವಸ್ತುನ ತರ್ತಿರೋ ಅವರಿಗೆ ನಾನು ನೀವೆಲ್ಲ ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ದುಡ್ಡನ್ನ ಕೊಡ್ತೀನಿ ಅಂತ. ಅದೇ ಸಮಯಕ್ಕೆ ನಿಕೋಲಸ್ ಹತ್ರ ಇದ್ದಂತ ಮಿಕಾ ತಪ್ಪಿಸ್ಕೊಂಡೋಗಿ ರಾಜನ ಹತ್ರ ಹೊಟ್ಟೋಗುತ್ತೆ. ಅದನ್ನ ಎತ್ಕೊಳ್ಳೋಕೆ ಅಂತ ಇವನು ಬಂದಾಗ ರಾಜ ಇವನನ್ನ ನೋಡಿ ಒಂದು ಗೋಲ್ಡ್ ಕಾಯಿನ್ ಅನ್ನ ಕೊಡ್ತಾರೆ. ಅದನ್ನು ನೋಡಿ ನಿಕೋಲಸ್ ಹಾಗೆ ಅವನ ತಂದೆ ಜೋಲ್ಗೆ ತುಂಬಾನೇ ಸಂತೋಷ ಆಗುತ್ತೆ. ಹೀಗೆ ಇವನು ಮಿಕಾಗೆ ಮನುಷ್ಯರ ಭಾಷೆನ ಹೇಳ್ಕೊಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಆಂಡರ್ಸ್ ಅನ್ನೋ ಒಬ್ಬ ಬೇಟೆಗಾರ ಬಂದು ಜೋಲ್ನ ಹೊರಗಡೆ ಕರ್ಕೊಂಡ್ ಬಂದು ಏನೋ ಮಾತಾಡ್ತಿರ್ತಾನೆ. ಮಾರನೇ ದಿನ ಇವರಿಬ್ರು ಮರನ ಕಟ್ ಮಾಡ್ತಿರ್ಬೇಕಾದ್ರೆ ಜೋಲ್ ನಿಕೋಲಸ್ಗೆ ಹೇಳ್ತಾನೆ, ರಾಜ ಹೇಳಿರುವಂತ ಕೆಲ್ಸನ ಮಾಡೋದಕ್ಕೆ ಆಂಡರ್ಸ್ ಒಂದಷ್ಟು ಜನರನ್ನ ಸೇರಿಸ್ತಿದ್ದಾನೆ. ಅವನು ನನ್ನನ್ನು ಕೂಡ ಕರ್ದ. ರಾಜ ಹೇಳಿರುವಂತ ಕೆಲ್ಸನ ನಾವು ಮಾಡಿ ಮುಗಿಸಿದ್ರೆ ಅವ್ರು ಕೊಡುವಂತ ದುಡ್ಡಿನಲ್ಲಿ ನಮಗೂ ಸ್ವಲ್ಪ ದುಡ್ಡು ಸಿಗುತ್ತೆ. ಆಗ ನಾವು ಹೊಟ್ಟೆ ತುಂಬಾ ಊಟ ಮಾಡಬಹುದು. ಅದಕ್ಕೆ ನಾವು ಈಗ ಹೋದ್ರೆ ಬರೋದು ಇನ್ನು 2-3 ತಿಂಗಳಾಗುತ್ತೆ ಅಂತ. ಇದರಿಂದ ನಿಕೋಲಸ್ಗೆ ತುಂಬಾನೇ ಬೇಜಾರಾಗೋಗುತ್ತೆ. ಆದ್ರಿಂದ ಇವನು ಬಂದು ಹೇಳ್ತಾನೆ, ನಾವು ನಾರ್ತ್ ಕಡೆಗೆ ಹೋಗ್ತಿದೀವಿ, ಎಲ್ಫ್ ಮ್ಯಾಜಿಕಲ್ ಹಳ್ಳಿನ ಹುಡ್ಕೊಂಡು ಅಂತ. ಎಲ್ಫ್ಯಾಮ್ ಹೆಸರನ್ನ ಕೇಳ್ತಿದ್ದಂಗೆನೆ ನಿಕೋಲಸ್ ಹೇಳ್ತಾನೆ, ಎಲ್ಫ್ಯಾಮ್ ಹಳ್ಳಿಯ ಕಥೆಯ ಬಗ್ಗೆ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಎಲ್ಲೆಲ್ಲಿ ಹೋಗ್ಬೇಕು ಅಂತ ಕಥೆಯಲ್ಲಿ ಹೇಳಿದ್ದಾರೆ. ನಾನು ಕೂಡ ನಿಮ್ ಜೊತೆ ಬರ್ತೀನಿ, ನಿಮ್ಗೂ ಸಹಾಯ ಆಗುತ್ತೆ ಅಂತ. ಆದ್ರೆ ಜೋಲ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅಲ್ಲಿಗೆ ಹೋಗ್ಬೇಕಾದ್ರೆ ಬೆಟ್ಟ
ಬೆಟ್ಟದ ಹತ್ರ ತುಂಬಾನೇ ಕೋಲ್ಡ್ ಇರುತ್ತೆ. ಆ ಕೋಲ್ಡ್ ನಲ್ಲಿ ನೀನು ಫ್ರೀಸ್ ಆಗಿ ಹೋಗ್ತೀಯ, ಅದಕ್ಕೆ ಮನೇಲಿ ಇರು ಅಂತ ಹೇಳ್ತಾನೆ. ಈ ಕಡೆ ಒಬ್ಳು ಲೇಡಿ ಬರ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಆಗ ಜೋಲ್ ನಿಕೋಲಸ್ಗೆ ಹೇಳ್ತಾನೆ, ನಾನ್ ಬರೋವರೆಗೂ ನಿನ್ನನ್ನ ನನ್ನ ತಂಗಿ ಆಗಿರುವಂತ ಕಾರ್ಲೋಟ ನೋಡ್ಕೋತಾಳೆ ಅಂತ. ಅದೇ ಸಮಯಕ್ಕೆ ಇವನ ತಂಗಿ ಆಗಿರುವಂತ ಕಾರ್ಲೋಟ ಅಲ್ಲಿಗೆ ಬಂದು ತಲುಪ್ತಾಳೆ. ಇವಳು ನಿಕೋಲಸ್ ಹತ್ರ ತುಂಬಾ ಪ್ರೀತಿಯಿಂದ ಮಾತಾಡ್ತಿರ್ತಾಳೆ. ಮಾರನೇ ದಿನ ಜೋಲ್ ಎಲ್ಲಾ ತಯಾರಿನೂ ಮಾಡ್ಕೊಂಡು ಆಂಡರ್ಸ್ ಆಗಿ ಅವನ ಜನರ ಜೊತೆ ಎಲ್ಫ್ಯಾಮ್ ನ ಹುಡ್ಕೊಂಡು ಹೋಗ್ತಿರ್ತಾನೆ. ಹೋಗೋದಕ್ಕಿಂತ ಮುಂಚೆ ನಿಕೋಲಸ್ ನ ತಾಯಿ ತಯಾರಿಸಿದಂತ ಒಂದು ಟೋಪಿನ ಕೊಟ್ಟು ಹೋಗ್ತಾನೆ. ಸರಿ ಅಂತ ಹೇಳಿ ಜೋಲ್ ಅಲ್ಲಿಂದ ಹೋದ್ಮೇಲೆ ಕಾರ್ಲೋಟ ಇವಳ ನಿಜವಾದ ಮುಖನ ತೋರ್ಸೋದಕ್ಕೆ ಶುರು ಮಾಡ್ತಾಳೆ. ನಿಕೋಲಸ್ಗೆ ಒಂದು ಬೆಡ್ಶೀಟ್ ಅನ್ನ ಕೊಟ್ಟು ಹೊರಗಡೆ ಹಾಕಿ ಅವನ ಫ್ರೆಂಡ್ ಆಗಿರುವಂತ ಮಿಕಾ ಹಾಗೆ ಅವನ ತಾಯಿ ತಯಾರಿಸಿದಂತ ಒಂದು ತರಕಾರಿ ಗೊಂಬೆನ ಹೊರಗಡೆ ಬಿಸಾಕಿ ನೀನು ಕೂಡ ಹೊರಗಡೆನೆ ಬಿದ್ದಿರು ಅಂತ ಹೇಳ್ತಾಳೆ. ಯಾಕೆಂತಂದ್ರೆ ಇವಳಿಗೆ ಮಕ್ಕಳಂದ್ರೆ ಇಷ್ಟ ಇರೋದಿಲ್ಲ. ಇದರಿಂದ ನಿಕೋಲಸ್ಗೆ ತುಂಬಾನೇ ಬೇಜಾರಾಗುತ್ತೆ. ಸರಿ ಅಂತ ಹೇಳಿ ನಿಕೋಲಸ್ ಕೂಡ ಅಲ್ಲೇ ಹೊರಗಡೆ ಒಂದು ಸಣ್ಣ ಟೆಂಟ್ ನ ರೀತಿ ಮಾಡ್ಕೊಂಡು ಮಿಕಾ ಜೊತೆ ಅಲ್ಲೇ ಮಲ್ಕೋತಾನೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ತುಂಬಾ ದಿನಗಳು ಕಳೆದೋಗ್ತವೆ. ಆದ್ರೆ ನಿಕೋಲಸ್ ನ ತಂದೆ ಆಗಿರುವಂತ ಜೋಲ್ ಮಾತ್ರ ಬಂದಿರೋದಿಲ್ಲ. ಅದರಲ್ಲಿ ಕಾರ್ಲೋಟ ಬೇರೆ ನಿಕೋಲಸ್ ಹತ್ರ ತುಂಬಾ ಕೆಲಸಗಳನ್ನ ಮಾಡಿಸ್ಕೊತಾಳೆ. ಆದ್ರೆ ಅವನಿಗೆ ಸರಿಯಾದ ಊಟನ ಕೊಡ್ತಿರೋದಿಲ್ಲ. ಅವನಿಗೆ ಕೊಡ್ಬೇಕಾಗಿರುವಂತ ಊಟನು ಕೂಡ ಇವಳೇ ತಿನ್ಕೋತಿರ್ತಾಳೆ. ಹೀಗೆ ಒಂದು ದಿನ ನಿಕೋಲಸ್ ಹೊರಗಡೆಯಿಂದ ಸೌದೆನ ತಗೊಂಡು ಮನೆಗ್ ಬಂದಾಗ ನಿನ್ಗೋಸ್ಕರ ನಾನು ಪ್ರೀತಿಯಿಂದ ಸೂಪ್ ಮಾಡಿದೀನಿ ಅಂತ ಹೇಳಿ ಕುಡಿಯೋದಕ್ಕೆ ಅಂತ ಅವನಿಗೆ ಸೂಪ್ ಅನ್ನ ಕೊಡ್ತಾಳೆ. ಅದನ್ನ ತಿಂತಿರ್ಬೇಕಾದ್ರೆ ಇವನಿಗೆ ಗೊತ್ತಾಗೋಗುತ್ತೆ, ಒಂದು ತರಕಾರಿಯಿಂದ ಡಾಲ್ ಮಾಡಿ ಇವನಿಗೆ ಇವನ ತಾಯಿ ಕೊಟ್ಟಿದ್ಲಲ್ಲ, ಆ ಡಾಲ್ ಅನ್ನ ಹಾಕಿ ಇವಳು ಸೂಪ್ ಅನ್ನ ಮಾಡಿದಾಳೆ ಅಂತ. ಇದರಿಂದ ಇವನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆಗ ಇವಳು ಹೇಳ್ತಾಳೆ, ನಿನ್ನಪ್ಪ ಒಬ್ಬ ದೊಡ್ಡ ಮೂರ್ಖ. ಈ ಭೂಮಿಲಿ ಎಲ್ಫ್ಯಾಮ್ ಅನ್ನೋ ಯಾವುದೇ ತರದ ಜಾಗ ಇಲ್ಲ, ಅಂತ ಜಾಗನ ಹುಡ್ಕೊಂಡು ಹೋಗಿದ್ದಾನೆ ಅಂತ. ಆಗ್ಲೇ ಜೋಲ್ ನಿಕೋಲಸ್ ನ ತಾಯಿ ಮಾಡಿದಂತ ಟೋಪಿನ ಇವನಿಗೆ ಕೊಟ್ನಲ್ಲ, ಅದು ಕೂಡ ಸ್ವಲ್ಪ ಬೆಂಕಿಲಿ ಸುಟ್ಟೋಗಿರುತ್ತೆ. ಆ ಬೆಂಕಿನ ಹಾರಿಸಿದಾಗ ಟೋಪಿ ಒಳಗಡೆ ಇವನಿಗೆ ಏನೋ ಕಾಣಿಸುತ್ತೆ. ಅದನ್ನ ತೆಗೆದು ನೋಡಿದ್ರೆ ಇವರಿರುವಂತ ಮನೆಯಿಂದ ಎಲ್ಫ್ಯಾಮ್ ಹಳ್ಳಿಗೆ ಹೇಗ್ ಹೋಗ್ಬೇಕು ಅನ್ನೋ ಮ್ಯಾಪ್ ಅದರಲ್ಲಿ ಇರುತ್ತೆ. ಆಕ್ಚುಲಿ ಮ್ಯಾಪ್ ಅನ್ನ ಮಾಡಿರೋದು ನಿಕೋಲಸ್ ನ ತಾಯಿನೇ. ಆದ್ರಿಂದ ಇವನು ಡಿಸೈಡ್ ಮಾಡ್ತಾನೆ, ನಾನು ಕೂಡ ಎಲ್ಫ್ಯಾಮ್ ಗೆ ಹೋಗ್ಬೇಕು ನನ್ನ ತಂದೆನ ಹುಡ್ಕೊಂಡು ಅಂತ. ಆದ್ರಿಂದ ಕಾರ್ಲೋಟ ಮಲ್ಕೊಂಡಿರ್ಬೇಕಾದ್ರೆ ಇವನು ಹೋಗ್ತಿರ್ತಾನೆ. ಆದ್ರಿಂದ ಮಿಕಾನು ಕೂಡ ಇವನ್ ಜೊತೆನೆ ಬರುತ್ತೆ. ಹೀಗೆ ಇವರಿಬ್ರು ಎಲ್ಫ್ಯಾಮ್ ನ ಹುಡ್ಕೊಂಡು ನಾರ್ತ್ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಒಂದು ಹಳ್ಳಿಗೆ ಬಂದಾಗ ಅಲ್ಲಿದ್ದಂತ ಒಬ್ಳು ವಯಸ್ಸಾದ ಮಹಿಳೆ ಕೇಳ್ತಾಳೆ, ಈ ಸಣ್ಣ ಇಲಿನ ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ ಅಂತ. ನನ್ನ ತಂದೆನ ಹುಡ್ಕೊಂಡು ಎಲ್ಫ್ಯಾಮ್ ಗೆ ಹೋಗ್ತಿದ್ದೀನಿ ಅಂತ ಇವನು ಅಂದಾಗ, ಆತರ ಜಾಗ ಎಲ್ಲೂ ಇಲ್ಲ, ಹೋಗ್ ಮನೆಯಲ್ಲಿ ಖುಷಿಯಾಗಿ ಬದುಕೋಗು ಅಂತ ಹೇಳ್ತಾರೆ. ಆದ್ರೆ ನಿಕೋಲಸ್ ಮಾತ್ರ ಅದ್ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ ಇವನ ಜರ್ನಿನ ನಿರಂತರವಾಗಿ ಮಾಡ್ತಾನೆ ಇರ್ತಾನೆ. ಹೀಗೆ ಇವನು ಊಟ ನೀರು ಇಲ್ದಂಗೆ ನಿರಂತರವಾಗಿ ಆ ಮ್ಯಾಪ್ ನ ನೋಡ್ಕೊಂಡು ಎಲ್ಫ್ಯಾಮ್ ನ ಹುಡ್ಕೊಂಡು ಹೋಗ್ತಿರ್ತಾನೆ. ಎಷ್ಟೇ ನಡ್ಕೊಂಡು ಮುಂದೆ ಬಂದ್ರು ಕೂಡ ದಾರಿ ಸಿಗದೆ ಇರೋದನ್ನ ನೋಡಿ ಇವನಿಗೆ ಆ ವಯಸ್ಸಾದಂತ ಮಹಿಳೆ ಹೇಳಿದ್ದು ನಿಜ ಅಂತ ಅನ್ನಿಸ್ತಿರುತ್ತೆ. ಅಷ್ಟೊತ್ತಿಗೆ ಸ್ನೋ ಬೀಳೋದು ಕೂಡ ತುಂಬಾ ಜಾಸ್ತಿ ಆಗೋಗಿರುತ್ತೆ. ಇಂಥ ಸ್ಥಿತಿಲಿ ನಾನು ಜರ್ನಿನ ಮುಂದುವರ್ಸೋದಕ್ಕಾಗೋದಿಲ್ಲ ಅಂತ ಅಲ್ಲೇ ಇದ್ದಂತ ಗುಹೆ ಒಳಗಡೆ ಬಂದು ಬೆಂಕಿನೂ ಕೂಡ ಹತ್ತಿಸ್ತಾನೆ. ಇಷ್ಟೊತ್ತಿಗೆ ಇವನಿಗೆ ಮ್ಯಾಜಿಕ್ ನ ಮೇಲೆ ನಂಬಿಕೆ ಹೊರಟೋಗಿರುತ್ತೆ. ಅದಕ್ಕೆ ಮಿಕಾಗೆ ಹೇಳ್ತಿರ್ತಾನೆ, ನಾನು ಮ್ಯಾಜಿಕ್ ಇದೆ ಅಂತ ನಂಬೇಕು ಅಂತಂದ್ರೆ ನೀನು ನನ್ ಜೊತೆ ಮಾತಾಡ್ಬೇಕು ಅಂತ. ಆಗ ಮಿಕಾ ನಿಕೋಲಸ್ ಅಂತ ಹೇಳಿ ಅವನ ಜೊತೆ ಮಾತಾಡೋದಕ್ಕೆ ಶುರು ಮಾಡುತ್ತೆ. ಇದನ್ನ ನೋಡಿ ಶಾಕ್ ಆಗಿ ನಿಕೋಲಸ್ ಕೇಳ್ತಿರ್ತಾನೆ, ಇಷ್ಟ ದಿನ ಯಾಕೆ ನೀನು ಮಾತಾಡ್ಲಿಲ್ಲ ಅಂತ. ನೀನು ಹೇಳ್ಕೊಡ್ತಿದ್ದಂತ ಒಂದೊಂದೇ ಮಾತನ್ನ ನಾನು ಕಲಿತಿದ್ದೆ ಅಂತ ಇದು ಹೇಳುತ್ತೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಈ ರಾತ್ರಿನ ಇಲ್ಲೇ ಕಳೀತಾರೆ. ನಂತರ ಮತ್ತೆ ಇವರು ಇವರ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಮಾತಾಡ್ಕೊಂಡು ಇವರಿಬ್ರು ಹೋಗ್ತಿರ್ಬೇಕಾದ್ರೆ ರೆಂಡೀರ್ ಅನ್ನೋ ಒಂದು ಪ್ರಾಣಿ ಇವರ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ಅದಕ್ಕೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಒಂದು ಮರದ ಮೇಲೆ ಹತ್ತುದಾಗ ನಿಕೋಲಸ್ಗೆ ಕಾಣುತ್ತೆ ಇದಕ್ಕೆ ಯಾರೋ ಬಾಣ ಚುಚ್ಚಿದ್ದಾರೆ ಅಂತ. ಅದಕ್ಕೆ ಕೆಳಗಡೆ ಬಂದು ನನ್ನಿಂದ ನಿನ್ಗೆ ಯಾವುದೇ ಅಪಾಯ ಆಗೋದಿಲ್ಲ ಅಂತ ರೆಂಡೀರ್ಗೆ ನಂಬಿಸಿ ಅದಕ್ಕೆ ಹೊಕ್ಕಿದಂತ ಬಾಣನ ತೆಗ್ದಾಕ್ತಾನೆ. ಇದರಿಂದ ರೆಂಡೀರ್ಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಸರಿ ಆಯ್ತು, ಹುಷಾರಾಗಿರು ಅಂತ ಹೇಳಿ ನಿಕೋಲಸ್ ಹಾಗೆ ಮಿಕಾ ಅಲ್ಲಿಂದ ಮುಂದೆ ಸಾಕ್ತಾರೆ. ಆದ್ರೆ ಈ ರೆಂಡೀರ್ ಮಾತ್ರ ಫಾಲೋ ಮಾಡ್ಕೊಂಡು ಇವ್ರ ಹಿಂದೆನೆ ಬರ್ತಿರುತ್ತೆ. ಆಗ ನಿಕೋಲಸ್ ಕೇಳ್ತಿರ್ತಾನೆ, ಯಾಕೆ ನಮ್ಮ ಹಿಂದೆ ಬರ್ತಿದ್ಯಾ ಅಂತ. ಆಗ ಅದು ಹತ್ರ ಬಂದು ನನ್ ಮೇಲೆ ಕುತ್ಕೊಳ್ಳಿ ಅನ್ನೋ ರೀತಿ ಸನ್ನೆ ಮಾಡುತ್ತೆ. ಇವರಿಬ್ರು ಕೂಡ ಅದ್ರ ಮೇಲೆ ಕುತ್ಕೊಳ್ತಿದ್ದಂಗೆನೆ ಇವ್ರು ಹೋಗ್ತಿರುವಂತ ಎಲ್ಫ್ಯಾಮ್ ಕಡೆಗೆ ತುಂಬಾ ಸ್ಪೀಡ್ ಆಗಿ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡುತ್ತೆ. ಇದನ್ನ ಇವನು ಕೂಡ ತುಂಬಾ ಎಂಜಾಯ್ ಮಾಡ್ತಿರ್ತಾನೆ. ಆಗ ಎಲ್ಫ್ಯಾಮ್ ಹಳ್ಳಿ ಇರುವಂತ ಬೆಟ್ಟನು ಕೂಡ ಇವರಿಗೆ ಕಾಣಿಸುತ್ತೆ. ಹೀಗೆ ಇವರು ಬರ್ತಿರ್ಬೇಕಾದ್ರೆ ನಿಕೋಲಸ್ ಈ ರೆಂಡೀರ್ಗೂ ಕೂಡ ಒಂದು ಹೆಸರನ್ನ ಇಡ್ತಾನೆ, ಬ್ಲಿಟ್ಸನ್ ಅಂತ. ಇವರು ಬೆಟ್ಟದ ಮೇಲೆ ಬಂದು ತಲುಪಿದಾಗ ಮ್ಯಾಪ್ ನಲ್ಲಿ ಇರೋ ರೀತಿ ಎರಡು ದೊಡ್ಡ ಬಂಡೆಗಳು ಇರ್ತವೆ. ಆದ್ರಿಂದ ಇವರು ಅಲ್ಲಿಂದ ಮುಂದೆ ಬಂದು ಎಷ್ಟೇ ಹುಡುಕಾಡಿದ್ರು ಕೂಡ ಇವರಿಗೆ ಎಲ್ಫ್ಯಾಮ್ ಹಳ್ಳಿ ಸಿಗೋದೇ ಇಲ್ಲ. ಅದೇ ಸಮಯಕ್ಕೆ ಅಲ್ಲೇ ಬಿದ್ದಿರುವಂತ ಚಾಕುನ ನೋಡಿದಾಗ ಇವನಿಗೆ ಗೊತ್ತಾಗುತ್ತೆ ಈ ಚಾಕು ಬೇರೆ ಯಾರ್ದು ಅಲ್ಲೇ ಇವನ ತಂದೆ ಜೋಲ್ದೆ ಅಂತ. ಇದರಿಂದ ಇವನಿಗೆ ತುಂಬಾ ಬೇಜಾರಾಗೋಗುತ್ತೆ. ಆದ್ರಿಂದ ಅನ್ಕೋತಿರ್ತಾನೆ ಇವನ ತಂದೆ ಈಗ ಬದುಕಿಲ್ಲ ಅಂತ. ಇದೇ ಯೋಚನೆಯಲ್ಲಿ ಇವನು ಪ್ರಜ್ಞೆ ತಪ್ಪಿ ಬಿದ್ದೋಗಿದ್ರಿಂದ ಮಂಜಿನಲ್ಲಿ ಮುಚ್ಚೋಗ್ತಿರ್ತಾನೆ. ಆಗ ಮಿಕಾ ನೋಡುತ್ತೆ ಯಾರೋ ಇಬ್ರು ಇವ್ರ ಕಡೆನೆ ಬರ್ತಿರ್ತಾರೆ. ಇವರು ಹತ್ರ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಇವರ ಕಿವಿಗಳು ಮನುಷ್ಯರ ಕಿವಿಗಳ ರೀತಿ ಇಲ್ಲ ಅಂತ. ಅಂದ್ರೆ ಇವರು ಮನುಷ್ಯರಲ್ಲ, ಎಲ್ಫ್ಸ್ ಗಳಂತ. ಆಗ ಅವರಿಬ್ಬರಲ್ಲಿದ್ದ ವಯಸ್ಸಾದ ವ್ಯಕ್ತಿ ಅವನ ಮ್ಯಾಜಿಕಲ್ ಶಕ್ತಿಯಿಂದ ನಿಕೋಲಸ್ಗೆ ಪ್ರಜ್ಞೆ ಬರೋ
ರೀತಿ ಮಾಡ್ತಾನೆ. ಆ ವಯಸ್ಸಾದಂತ ವ್ಯಕ್ತಿ ಹೆಸರು ಫಾದರ್ ಟೋಪೋ ಅಂತ, ಹಾಗೆ ಸಣ್ಣ ಹುಡುಗಿ ಹೆಸರು ನೂಶ್ ಅಂತ. ಅವರಿಬ್ರು ಇವನಿಗೆ ಹೇಳ್ತಾರೆ ಆದಷ್ಟು ಬೇಗ ಎಲ್ಫೆಮ್ ಇಂದ ಹೊರಟೋಗು ಅಂತ. ಅದನ್ನ ಕೇಳ್ತಿದ್ದಂಗೆನೆ ತುಂಬಾ ಎಕ್ಸೈಟ್ ಆಗಿ ಕೇಳ್ತಾನೆ ಎಲ್ಫೆಮ್ ಇಲ್ಲೆಲ್ಲಿದೆ ನನ್ಗೆ ಕಾಣಿಸ್ತಿಲ್ಲ ಅಂತ. ಆಗ ಅವ್ರು ಹೇಳ್ತಾರೆ ಎಲ್ಫೆಮ್ ನಿಜವಾಗ್ಲೂ ಇದೆ ಅಂತ ನಂಬಿಕೆ ಇಟ್ರೆ ಮಾತ್ರ ಅದು ಕಾಣಿಸೋದು ಅಂತ. ಆದ್ರಿಂದ ಇವನು ಕೂಡ ಎಲ್ಫೆಮ್ ನ ಮೇಲೆ ನಂಬಿಕೆನ ಇಟ್ಟು ನೋಡಿದಾಗ ಸ್ವರ್ಗದ ರೀತಿ ಸುಂದರವಾಗಿರುವಂತ ಎಲ್ಫೆಮ್ ಮ್ಯಾಜಿಕಲ್ ಹಳ್ಳಿ ಇವನಿಗೆ ಕಾಣಿಸುತ್ತೆ. ನಿಕೋಲಸ್ ಹಾಗೆ ಮಿಕಾ ಈ ಜಾಗನ ನೋಡಿ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಪ್ರಪಂಚದಲ್ಲಿರುವಂತ ಏಕೈಕ ಮ್ಯಾಜಿಕಲ್ ಹಳ್ಳಿ ಇದಾಗಿದ್ರು ಕೂಡ ಈ ಜಾಗದಲ್ಲಿ ಏನೋ ಸರಿಲ್ಲ ಅಂತ ನಮ್ಗೆ ಅನ್ಸೋದಕ್ಕೆ ಶುರು ಆಗುತ್ತೆ. ನಂತರ ಫಾದರ್ ಟೋಪೋ ಹಾಗೆ ನೂಶ್ ಇವರನ್ನ ಒಂದು ಸ್ಪೆಷಲ್ ಆಗಿರುವಂತ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ ನಿಕೋಲಸ್ ಎಲ್ಲರಿಗಿಂತ ತುಂಬಾ ಉದ್ದ ಕಾಣ್ತಿರ್ತಾನೆ. ಯಾಕೆಂತಂದ್ರೆ ಎಲ್ಸ್ ಗಳು ಮನುಷ್ಯರಿಗಿಂತ ತುಂಬಾ ಚಿಕ್ಕದಾಗಿರ್ತಾರೆ. ಹೀಗೆ ಅಲ್ಲಿಟ್ಟಿರುವಂತ ಕೇಕ್ ಅನ್ನ ತಿಂತ ಕೇಳ್ತಾನೆ ಇಲ್ಲೆಲ್ಲ ಏನ್ ನಡೀತಿದೆ ಅಂತ. ಆಕ್ಚುಲಿ ಈ ಜಾಗದಲ್ಲಿ ಕ್ರಿಸ್ಮಸ್ ಅನ್ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಆದ್ರೆ ನಿಕೋಲಸ್ಗೆ ಮಾತ್ರ ಕ್ರಿಸ್ಮಸ್ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ. ಇವನ ತಾಯಿ ಮಾತ್ರ ಇವನನ್ನ ಕ್ರಿಸ್ಮಸ್ ಅಂತ ಕರಿತಿರ್ತಾರೆ. ಇವನೊಬ್ಬನ್ಗೆಲ್ಲ ಹೊರಗಡೆ ಪ್ರಪಂಚದಲ್ಲಿ ಯಾರಿಗೂ ಕೂಡ ಕ್ರಿಸ್ಮಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಬರೀ ಈ ಜಾಗದಲ್ಲಿರುವಂತ ಜನರಿಗೆ ಮಾತ್ರ ಗೊತ್ತಿರೋದು. ಹೀಗೆ ಇವರೆಲ್ಲರೂ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಮದರ್ ವೋಡೋಲ್ ಅನ್ನೋ ಒಬ್ಳು ಲೇಡಿ ಬರ್ತಾಳೆ. ಆಕ್ಚುಲಿ ಇವಳು ಈ ಜಾಗದ ರಾಣಿ. ಇವಳಿಗೆ ಕ್ರಿಸ್ಮಸ್ ಅನ್ನ ಸೆಲೆಬ್ರೇಟ್ ಮಾಡ್ತಿರೋದು ಇಷ್ಟ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ಸ್ವಲ್ಪ ದಿನದ ಹಿಂದೆ ಒಂದಷ್ಟು ಜನರು ಈ ಜಾಗದ ಮೇಲೆ ಅಟ್ಯಾಕ್ ಮಾಡಿ ಒಂದು ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೊರಟೋಗಿರ್ತಾರೆ. ಹಾಗೆ ಇವಳು ನಿಕೋಲಸ್ ನ ಕೇಳಿ ನೀನ್ ಯಾರು ಅಂತ ಕೇಳಿದಾಗ ಅವಳಿಗೆ ಗೊತ್ತಾಗುತ್ತೆ ನಿಕೋಲಸ್ ಕೂಡ ಒಬ್ಬ ಮನುಷ್ಯ ಅಂತ. ನಾನು ನನ್ನ ತಂದೆನ ಹುಡ್ಕೊಂಡು ಬಂದಿದ್ದೀನಿ ಅಂತ ಇವನು ಹೇಳಿದಾಗ ಗೊತ್ತಾಗುತ್ತೆ ಈ ಜಾಗದ ಮೇಲೆ ಅಟ್ಯಾಕ್ ಮಾಡಿ ಒಂದು ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು ಬೇರೆ ಯಾರು ಅಲ್ಲ, ಇವನ ತಂದೆ ಜೋಲ್ ಹಾಗೆ ಅವನ ಜೊತೆ ಇರುವಂತ ಟೀಮ್ ನವರು ಅಂತ. ಆದ್ರಿಂದ ಇವಳು ಹೇಳ್ತಿರ್ತಾಳೆ ಮನುಷ್ಯರಿಗೆ ನಂಬಿಕೆ ಉಳಿಸ್ಕೊಳ್ಳೋಂತ ಯೋಗ್ಯತೆ ಇಲ್ಲ. ನಿನ್ನ ತಂದೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಂದು ಹುಡುಗಿ ಇಲ್ಲಿಗೆ ಬಂದಿದ್ಲು. ಸ್ವಲ್ಪ ತಿಂಗಳು ಅವಳು ನಮ್ ಜೊತೆನೆ ಇದ್ಲು. ಇದರಿಂದ ನಾವೆಲ್ಲರೂ ಅವಳಿಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳಾಗೋದ್ವಿ. ಇದಾದ್ಮೇಲೆ ಸ್ವಲ್ಪ ದಿನ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ್ಲು. ಆದ್ರೆ ವಾಪಸ್ ಯಾವತ್ತೂ ಬರ್ಲೇ ಇಲ್ಲ. ನಮ್ಮ ಮನ್ಸುಗಳನ್ನೆಲ್ಲ ಹೊಡೆದಾಕ್ಬಿಟ್ಲು ಅಂತ. ಮದರ್ ಓಡೋಳ್ ಮಾತಾಡ್ತಿರೋದು ಬೇರೆ ಯಾರ ಬಗ್ಗೆನೂ ಅಲ್ಲ. ಮೂವಿಯ ಮೊದ್ಲಲ್ಲಿ ಜೋಲ್ ಒಂದು ಕತೆನ ಹೇಳುದ್ನಲ್ಲ ಲೂಮಿ ಬಗ್ಗೆ, ಅದೇ ಲೂಮಿ ಬಗ್ಗೆ ಇವಳು ಮಾತಾಡ್ತಿರೋದು. ನೀನು ಕೂಡ ಒಬ್ಬ ಮನುಷ್ಯನೇ, ನಿನ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ ಹೇಳಿ ನಿಕೋಲಸ್ ನ ಬಂದಿ ಮಾಡೋದಕ್ಕೆ ಹೇಳ್ತಾಳೆ. ಆಗ ಸೋಲ್ಜರ್ಸ್ ಗಳು ಕೂಡ ಮಿಕಾನ ಅಲ್ಲೇ ಬಿಸಾಕಿ ಇವನನ್ನ ಒಂದು ಜೈಲಿಗೆ ಕರ್ಕೊಂಡು ಬಂದು ಅಲ್ಲಿ ಕೂಡಾಕ್ತಾರೆ. ಅಲ್ಲೇ ನೋಡ್ತಾನೆ ಒಬ್ಳು ಸಣ್ಣ ಹುಡುಗಿ ಕೂಡ ಇರ್ತಾಳೆ. ನೀನು ಕೂಡ ಒಬ್ಳು ಎಲ್ಫಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಇಲ್ಲ ನಾನೊಬ್ಳು ಟ್ರೂತ್ ಪಿಕ್ಸಿ ಅಂತ. ಟ್ರೂತ್ ಪಿಕ್ಸಿ ಅಂತಂದ್ರೆ ಒಂಥರ ಏಂಜಲ್ ತರ. ಇವಳಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಇವಳಿಗೆ ಸುಳ್ಳು ಹೇಳೋದಕ್ ಆಗೋದಿಲ್ಲ, ಹಾಗೆ ಸತ್ಯನ ಮುಚ್ಚಿಡೋದಕ್ಕೂ ಕೂಡ ಆಗೋದಿಲ್ಲ. ಆದ್ರಿಂದಾನೇ ಇವಳು ತುಂಬಾ ನಿಜಾನ ಹೇಳ್ತಾಳೆ ಅಂತ ಇಲ್ಲಿ ಕೂಡಾಕಿರೋದು. ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗುದು ಅಂತ ನಿಕೋಲಸ್ ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಹಿಂದೆ ಮಲಗಿದ್ದಂತ ಒಂದು ಟ್ರೋಲ್ ಅಂದ್ರೆ ಒಂದು ಮಾನ್ಸ್ಟರ್ ಎದ್ದೋಳುತ್ತೆ. ಇವನನ್ನ ನೋಡ್ತಿದ್ದಂಗೆನೆ ಅದು ಎತ್ಕೊಂಡು ತಿನ್ನೋದಕ್ಕೆ ನೋಡ್ತಿರ್ಬೇಕಾದ್ರೆ ಹೋಗ್ಲಿ ಪಾಪ ಅಂತ ಟ್ರೂತ್ ಪಿಕ್ಸಿ ಅವನನ್ನ ಕಾಪಾಡ್ತಾಳೆ. ಹಾಗೆ ಆ ಟ್ರೋಲ್ ನ ಬಾಯಲ್ಲಿ ಒಂದು ಬ್ಲಾಸ್ಟ್ ಮಾಡಿ ಆ ಜೈಲಿಂದಾನೆ ಹೊರಗಡೆ ಬರ್ತಾರೆ. ಅದೇ ಸಮಯಕ್ಕೆ ಸೋಲ್ಜರ್ಸ್ ಗಳು ಕೂಡ ಇವರಿಬ್ಬರನ್ನ ಹುಡುಕಾಡ್ತಿರ್ತಾರೆ. ಇವಳಿಗೆ ನಿಜಾನ ಹೇಳ್ದೆ ಸುಮ್ನಿರೋದಕ್ಕಾಗದೆ ಇರೋದ್ರಿಂದ ಮಿಸ್ ಆಗಿ ಇವಳ ಬಾಯಲ್ಲಿ ಬಂದ್ಬಿಡುತ್ತೆ ನಾವ್ ಇಲ್ಲೇ ಇದೀವಿ ಅಂತ. ಆದ್ರಿಂದ ಇವರಿಬ್ರು ತಪ್ಪಿಸ್ಕೊಂಡು ಅಲ್ಲೇ ಇದ್ದಂತ ಸ್ಕೂಲ್ ನ ಒಳಗಡೆ ಬರ್ತಾರೆ. ಆದ್ರೆ ಅಲ್ಲಿದ್ದಂತ ಟೀಚರ್ ನಿಕೋಲ್ ನ ಸೋಲ್ಜರ್ ಗೆ ಹಿಡ್ಕೊಡ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ನಿಮ್ಮ ಹಳ್ಳಿಯಿಂದ ಕಿಡ್ನಾಪ್ ಆಗಿರುವಂತ ಆ ಸಣ್ಣ ಹುಡುಗ ಲಿಟಲ್ ಕಿಪ್ ನ ನಾನ್ ಕರ್ಕೊಂಡ್ ಬರ್ತೀನಿ, ಇಲ್ಲಿಂದ ನನ್ನ ಹೊರಗಡೆ ಕಳ್ಸಿ ಅಂತ. ಅದಕ್ಕೆ ಒಂದು ದಾರಿಯಿಂದ ಇವರನ್ನ ಹೊರಗಡೆ ಕಳ್ಸ್ಕೊಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ನೂಶ್ ಕೂಡ ಬ್ಲಿಟ್ಸ್ ಅನ್ನ ಕರ್ಕೊಂಡು ಬರ್ತಾಳೆ. ಮಿಕಾನು ಕೂಡ ಹೇಗೋ ಮಾಡಿ ಇವನನ್ನ ಹುಡುಕ್ಬಿಡುತ್ತೆ. ನಂತರ ಇವರೆಲ್ಲರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೇನೆ ಸೋಲ್ಜರ್ಸ್ ಗಳೆಲ್ಲ ಬಂದು ಇವರನ್ನ ಸುತ್ತುವರೆದು ಬಿಡ್ತಾರೆ. ಆಗ ಟ್ರೂತ್ ಪಿಕ್ಸಿ ಒಂದು ಪಟಾಕಿನ ಬ್ಲಾಸ್ಟ್ ಮಾಡಿ ಹೊರಗಡೆ ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಡೋರ್ ಕ್ಲೋಸ್ ಆಗ್ತಿರುತ್ತೆ. ಅದಕ್ಕೆ ಇವಳು ಡೋರ್ ಅನ್ನ ತಡೆದು ಹೇಳ್ತಾಳೆ ನೀನ್ ಇಲ್ಲಿಂದ ಹೋಗಿ ಲಿಟಲ್ ಕಿಪ್ ನ ಕಾಪಾಡಿ ಕರ್ಕೊಂಡ್ ಬಾ ಅಂತ. ಸರಿ ಅಂತ ಹೇಳಿ ಇವನು ಕೂಡ ಹೊರಗಡೆ ಬಂದ್ಬಿಡ್ತಾನೆ. ಈಗ ನಿಕೋಲಸ್, ಮಿಕಾ ಹಾಗೆ ಬ್ಲಿಟ್ಸನ್ ಅಲ್ಲಿಂದ ತುಂಬಾ ದೂರ ಟ್ರಾವೆಲ್ ಮಾಡ್ತಾ ಒಂದು ಕಾಡಿಗೆ ಬಂದು ತಲುಪ್ತಾರೆ. ಆ ಕಾಡ್ನಲ್ಲಿ ಇವರಿಗೆ ಒಂದು ದಾರ ಕಾಣಿಸುತ್ತೆ. ಆ ದಾರನ ಫಾಲೋ ಮಾಡ್ಕೊಂಡು ಬಂದಾಗ ಕೇಜ್ ನಲ್ಲಿ ಬಂದಿ ಮಾಡಿರೋಂತ ಸಣ್ಣ ಹುಡುಗ ಆಗಿರೋ ಒಂದು ಎಲ್ಫ್ ಕಾಣಿಸುತ್ತೆ. ಮದರ್ ಓಡೋಳ್ ಹೇಳಿದ್ಲಲ್ಲ ನಿನ್ನ ತಂದೆ ಹಾಗೆ ಅವನ ಕಡೆಯ ಜನರು ನಮ್ಮ ಹಳ್ಳಿಯಲ್ಲಿದ್ದಂತ ಲಿಟಲ್ ಕಿಪ್ ಅನ್ನೋ ಒಬ್ಬ ಹುಡುಗನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಅದೇ ಹುಡುಗ ಇವನು. ಶಬ್ದ ಮಾಡ್ಬೇಡ ಅಂತ ಇವನು ಹೇಳಿದಾಗ ಇವನು ಮುಂದೆ ಬಂದು ನೋಡ್ತಾನೆ. ಆಂಡರ್ಸ್ ಹಾಗೆ ಅವನ ಟೀಮ್ ನವರು ಅಲ್ಲೇ ಕುಂತಿರ್ತಾರೆ. ಆಗ ಒಬ್ಬ ವ್ಯಕ್ತಿ ಹಿಂದೆಯಿಂದ ಬಂದು ಕೇಳ್ತಾನೆ ಯಾರ್ ನೀನು, ನಮ್ಮನ್ನ ಯಾಕೆ ನೋಡ್ತಿದ್ಯಾ ಅಂತ. ಎಲ್ಲರೂ ಅಲ್ಲಿಗೆ ಬರ್ತಿದ್ದಂಗೆನೆ ಜೋಲ್ ಕೂಡ ಅಲ್ಲಿಗೆ ಬಂದು ಅವನ ಮಗ ನಿಕೋಲಸ್ ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಆಗ ಇವನು ಕೇಳ್ತಾನೆ ನೀವ್ ಯಾಕೆ ಎಲ್ಫ್ ಗಳ ಮೇಲೆ ಅಟ್ಯಾಕ್ ಮಾಡಿ ಹುಡುಗನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀರಾ ಅಂತ. ಯಾಕೆಂತಂದ್ರೆ ಈ ಎಲ್ಫ್ ನ ಕರ್ಕೊಂಡೋಗಿ ಎಲ್ಲರಿಗೂ ತೋರಿಸಿ ಎಲ್ಫ್ ರಿಯಲ್ ನಿಜವಾಗ್ಲೂ ಇದೆ ಅಂತ ನಂಬಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇದೆಲ್ಲ ತಪ್ಪು. ಈ ಹುಡುಗನ ನಾವು ಮತ್ತೆ ಅಲ್ಲಿಗೆ ಬಿಟ್ಬಿಟ್ ಬರ್ಬೇಕು ಅಂತ ಇವನು ಅಂತಿರ್ಬೇಕಾದ್ರೆ ಅದಕ್ಕೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ನಿಕೋಲಸ್ಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ತಾರೆ ಅಂತ ಇವನನ್ನು ಕೂಡ ಕಟ್ಟಾಕೋಣ ಅಂತ ಜೋಲ್ ಹೇಳ್ತಾನೆ. ಆದ್ರಿಂದ ಇವನ ಜೊತೆ ಬ್ಲಿಟ್ಸ್ ಅನ್ನು ಕೂಡ ಕಟ್ಟಾಕ್ತಾರೆ. ರಾತ್ರಿ ಆದ್ಮೇಲೆ ಎಲ್ಲರೂ ಮಲ್ಕೊಳ್ತಿದ್ದಂಗೆನೆ ಅಲ್ಲಿಗೆ ಜೋಲ್ ಬಂದು ನಿಕೋಲಸ್ ನ ಹಾಗೆ ಲಿಟಲ್ ಕಿಪ್ ನ
ಬಿಡಿಸಿ ಇವರೆಲ್ಲಾರನು ಕರ್ಕೊಂಡು ಎಸ್ಕೇಪ್ ಆಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಆಂಡರ್ಸ್ ಹಾಗೆ ಅವನ ಕಡೆಯ ಜನರಿಗೆ ಎಚ್ಚರ ಆಗೋಗುತ್ತೆ. ಆದ್ರಿಂದ ಅಲ್ಲೇ ಇದ್ದಂತ ಒಂದು ಸ್ಲೆಡ್ಜ್ ಅನ್ನ ಉಪಯೋಗಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಅವರು ಕೂಡ ಇವರನ್ನ ಫಾಲೋ ಮಾಡ್ತಾನೆ ಇರ್ತಾರೆ. ಆಗ ಲಿಟಲ್ ಕಿಪ್ ಒಂದು ಮ್ಯಾಜಿಕ್ ಅನ್ನ ಬ್ಲಿಟ್ಸನ್ ಮೇಲೆ ಮಾಡಿದಾಗ ಬ್ಲಿಟ್ಸನ್ ಹಾರೋದಕ್ಕೆ ಶುರು ಮಾಡುತ್ತೆ. ಹೀಗೆ ಇವರು ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಜೋಲ್ ಗಮನಿಸ್ತಾನೆ ಇವನ ತೂಕದಿಂದ ಬ್ಲಿಟ್ಸ್ ಹಾರೋದಕ್ಕೆ ಆಗ್ತಿರೋದಿಲ್ಲ. ಆದ್ರಿಂದ ದಾರನ ಕಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಜೀವನದಲ್ಲಿ ಯಾವಾಗ್ಲೂ ಖುಷಿಯಾಗಿರುವಂತ ನಿಕೋಲಸ್ಗೆ ಹೇಳ್ತಾ ದಾರನ ಕಟ್ ಮಾಡ್ಬಿಡ್ತಾನೆ. ಬ್ಲಿಟ್ಸನ್ ಮೇಲಕ್ಕೆ ಹಾರ್ತಿದ್ದಂಗೆನೆ ಜೋಲ್ ಅಲ್ಲಿಂದ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ಇದರಿಂದ ನಿಕೋಲಸ್ ತುಂಬಾನೇ ಅಳ್ತಾನೆ. ಹೀಗೆ ಇವರು ಹೆಲ್ಫೆಮ್ ಕಡೆಗೆ ಹೋಗ್ತಿರ್ಬೇಕಾದ್ರೆ ಮಿಕಾ ನಿಕೋಲಸ್ಗೆ ಹೇಳುತ್ತೆ ನೀನು ಒಂಟಿ ಅಲ್ಲ, ನಿನ್ ಜೊತೆ ನಾವಿದೀವಿ ಅಂತ. ನಂತರ ಇವರು ಎಲ್ಫೆಮ್ಗೆ ಬಂದು ತಲುಪಿದಾಗ ಲಿಟಲ್ ಕಿಪ್ಗೆ ಹೇಳ್ತಾನೆ ನೀನ್ ಅನ್ಕೊಂಡಿರ್ಬೋದು ನನ್ನ ತಂದೆ ಕೆಟ್ಟವನು ಅಂತ, ಆದ್ರೆ ಅವರು ತುಂಬಾನೇ ಒಳ್ಳೆಯವರು ಅಂತ. ಹೀಗೆ ಎಲ್ಫೆಮ್ ನ ಒಳಗಡೆ ಬಂದಾಗ ಹೊರಗಡೆ ಯಾರು ಇರೋದಿಲ್ಲ. ಯಾಕೆ ಅಂತಂದ್ರೆ ನಿಕೋಲಸ್ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡಿದವ್ರಿಗೆಲ್ಲ ಮದರ್ ಓಡೋಳ್ ಶಿಕ್ಷಣ ಕೊಡ್ತಿರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಲಿಟಲ್ ಕಿಪ್ ನ ಕರ್ಕೊಂಡು ನಿಕೋಲಸ್ ಬರ್ತಾನೆ. ಅವನನ್ನ ನೋಡಿ ಎಲ್ಲರೂ ತುಂಬಾ ಶಾಕ್ ನಲ್ಲಿ ಇರ್ತಾರೆ. ಇನ್ನೂ ಲಿಟಲ್ ಕಿಪ್ ಬದುಕಿದಾನಲ್ಲ ಅಂತ. ಇದರಿಂದ ಎಲ್ಲರಿಗೂ ತುಂಬಾನೇ ಖುಷಿ ಆಗಿ ಅವನನ್ನ ಎತ್ಕೊಂಡು ಹೊರಗಡೆ ಹೋಗ್ತಿರ್ತಾರೆ. ಓಡೋಳ್ನ ಮಾತ್ನ ಯಾರು ಕೂಡ ಕೇಳ್ತಿರೋದಿಲ್ಲ. ನಂತರ ಇವರೆಲ್ಲ ಲಿಟಲ್ ಕಿಪ್ ನ ಮನೆ ಹತ್ರ ಬಂದು ಬಾಕ್ಲನ್ನ ತಡ್ತಾರೆ. ಅವನ ತಂದೆ ತಾಯಿ ಹೊರಗಡೆ ಬರ್ತಿದ್ದಂಗೆನೆ ಅವರ ಮಗನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಅವರು ಸಂತೋಷವಾಗಿರೋದನ್ನ ನೋಡಿ ಎಲ್ರು ಸಂತೋಷ ಪಡ್ತಾರೆ. ನಿಕೋಲಸ್ ಅವನ ತಂದೆನ ಕಳ್ಕೊಂಡಿರೋದ್ರಿಂದ ಟ್ರೂತ್ ಪಿಕ್ಸಿ ಅವನಿಗೆ ಸಮಾಧಾನ ಮಾಡ್ತಾಳೆ. ನಂತರ ಇವನ ಮಗನನ್ನ ಕಾಪಾಡಿರೋದಕ್ಕೆ ಲಿಟಲ್ ಕಿಪ್ ನ ತಂದೆ ತಾಯಿಗಳು ಒಂದಷ್ಟು ಟಾಯ್ಸ್ ಗಳನ್ನ ಮಾಡಿ ಇವನಿಗೆ ಕೊಡ್ತಾರೆ. ಆ ಸುಂದರವಾಗಿರುವಂತ ಟಾಯ್ಸ್ ಗಳನ್ನ ನೋಡಿ ಇವನಿಗೆ ಒಂದು ಐಡಿಯಾ ಬರುತ್ತೆ. ಅದಕ್ಕೆ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಟಾಯ್ಸ್ ಗಳನ್ನ ಮಾಡಿ ಅಂತ ಹೇಳ್ತಾನೆ. ಇದರಿಂದ ಎಲ್ಲರೂ ಕೂಡ ಖುಷಿಯಿಂದಾನೇ ಒಪ್ಕೋತಾರೆ. ಈಗ ಈ ಎಲ್ಫೆಮ್ ಹಳ್ಳಿಲಿ ಮತ್ತೊಂದ್ಸಲ ಸುಖ, ಶಾಂತಿ, ಸಂತೋಷ ನೆಲೆಸಿದೆ. ಹಾಗೆ ಎಲ್ಲಾ ಎಲ್ಫ್ ಗಳು ತುಂಬಾ ಸಂತೋಷದಿಂದ ನಿಕೋಲಸ್ ಹೇಳ್ದಂಗೆನೆ ಟಾಯ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಅದ್ರ ಜೊತೆ ಚಾಕ್ಲೇಟ್ಸ್ ಅನ್ನ ಕೂಡ ಮಾಡ್ತಿರ್ತಾರೆ. ಈ ಕಡೆ ನಿಕೋಲಸ್ ಅವನ ತಾಯಿ ಕೊಟ್ಟಿದ್ದಂತ ಲಾಕೆಟ್ ಅನ್ನ ನೋಡ್ತಿರ್ತಾನೆ. ಅಷ್ಟೊತ್ತಿಗೆ ಎಲ್ಲಾ ಟಾಯ್ಗಳು ಕೂಡ ರೆಡಿ ಆಗ್ತವೆ. ಆ ಎಲ್ಲಾ ಟಾಯ್ಸ್ ಗಳನ್ನ ತಗೊಂಡು ಇವನು ಫಿನ್ಲ್ಯಾಂಡ್ ಗೆ ಹೋಗ್ತಿರ್ಬೇಕಾದ್ರೆ ಫಾದರ್ ಟೋಪೋ ಹೇಳ್ತಾರೆ ಇನ್ಮೇಲಿಂದ ನೀನು ಕೂಡ ನಮ್ಮಲ್ಲಿ ಒಬ್ಬ ಅಂತ. ಅದಕ್ಕೆ ಇವನು ಕೂಡ ತುಂಬಾ ಸಂತೋಷದಿಂದನೇ ಒಪ್ಕೊಂಡು ಅಲ್ಲಿಂದ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೇನೆ ಮದರ್ ಓಡೋಳ್ ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿ ತಡಿತಾಳೆ. ಇವನೇನಾದ್ರೂ ಹೊರಗಡೆ ಹೋದ್ರೆ ನಮ್ಮ ಎಲ್ಫೆಮ್ ನ ಬಗ್ಗೆ ಎಲ್ಲಾ ಜನರಿಗೂ ಗೊತ್ತಾಗುತ್ತೆ. ಅವರು ಇಲ್ಲಿಗೆ ಬಂದು ಈ ಜಾಗನ ನಾಶ ಮಾಡ್ಬಿಡ್ತಾರೆ ಅಂತ. ಅದೇ ಸಮಯಕ್ಕೆ ನಿಕೋಲಸ್ ನ ಕತ್ನಲ್ಲಿರುವಂತ ಒಂದು ಲಾಕೆಟ್ ಅನ್ನ ನೋಡಿ ಕೇಳ್ತಾಳೆ ಈ ಲಾಕೆಟ್ ಅನ್ನ ನಿನಗೆ ಯಾರು ಕೊಟ್ಟಿದ್ದು ಅಂತ. ಇವನು ಕೂಡ ಹೇಳ್ತಾನೆ ಇದು ನನ್ನ ತಾಯಿಯ ಲಾಕೆಟ್ ಅಂತ. ಅದನ್ನ ಕೇಳ್ತಿದ್ದಂಗೆನೆ ಮದರ್ ಓಡೋಳ್ ತುಂಬಾ ಎಮೋಷನಲ್ ಆಗಿ ಹೇಳ್ತಾಳೆ ತುಂಬಾ ವರ್ಷಗಳ ಹಿಂದೆ ಒಂದು ಹುಡುಗಿ ಇಲ್ಲಿಗೆ ಬಂದಿದ್ಲು. ಆ ಹುಡುಗಿ ಹೆಸರು ಲೂಮಿ ಅಂತ. ಅವಳು ಎಷ್ಟು ಒಳ್ಳೆ ಹುಡುಗಿ ಆಗಿದ್ಲು ಅಂತಂದ್ರೆ ಯಾವಾಗ್ಲೂ ಎಲ್ಲರಿಗೂ ಒಳ್ಳೆದನ್ನೇ ಬಯಸ್ತಿದ್ಲು. ಇದರಿಂದ ನಾನು ಹಾಗೆ ಅವಳು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಗಳಾಗೋದ್ವಿ. ಈ ಲಾಕೆಟ್ ಅನ್ನ ನಾನು ಅವಳಿಗೆ ಕೊಟ್ಟಿದ್ದೆ. ಒಂದು ದಿನ ಅವಳು ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ್ಲು, ಆದ್ರೆ ಮತ್ತೆ ಬರ್ಲೇ ಇಲ್ಲ. ನಮ್ಮನ್ನೆಲ್ಲ ಅವಳು ಮರ್ತ್ಬಿಟ್ಲು ಅಂತ ಅಳ್ತಿರ್ತಾಳೆ. ಆಗ ಇವನು ಹೇಳ್ತಾನೆ ಇಲ್ಲ, ಅವರು ಯಾವತ್ತೂ ನಿಮ್ಮನ್ನ ಮರಿಲಿಲ್ಲ. ಈ ಲಾಕೆಟ್ ಅನ್ನ ಯಾವಾಗ್ಲೂ ಹಾಕೊಂಡೇ ಇರ್ತಿದ್ರು, ಯಾವಾಗ್ಲೂ ಈ ಜಾಗದ ಬಗ್ಗೆ ಕತೆಗಳನ್ನ ಹೇಳ್ತಿದ್ರು ಅಂತ. ಈ ಎಲ್ಲಾ ವಿಷಯ ಗೊತ್ತಾದ್ಮೇಲೆ ಮದರ್ ಓಡೋಳು ಕೂಡ ಇವನ ಮೇಲೆ ನಂಬಿಕೆನೆ ಇಡ್ತಾಳೆ. ಆದ್ರಿಂದ ಇವನು ಸರಿ ಅಂತ ಹೇಳಿ ಎಲ್ಲಾ ಟಾಯ್ಸ್ ಗಳನ್ನ ತಗೊಂಡು ಬ್ಲಿಟ್ಸನ್ ನ ಮೇಲೆ ಕುತ್ಕೊಂಡು ಅಲ್ಲಿಂದ ಸೀದಾ ಫಿನ್ಲ್ಯಾಂಡ್ ರಾಜನ ಅರಮನೆ ಹತ್ರ ಬರ್ತಾನೆ. ರೂಮ್ ನ ಒಳಗಡೆ ಬಂದಾಗ ರಾಜ ಕೇಳ್ತಾನೆ ಆ ಬ್ಯಾಗ್ ನ ಒಳಗಡೆ ಏನಿದೆ ಅಂತ. ಆಗ ಇವನು ಕೂಡ ಇದರಲ್ಲಿ ನಂಬಿಕೆಯ ಕಿರಣ ಹಾಗೆ ತುಂಬಾ ಸಂತೋಷ ಇದೆ ಅಂತ ಹೇಳಿ ಒಂದು ಟಾಯ್ ಅನ್ನ ಅವನಿಗೆ ಕೊಡ್ತಾನೆ. ಆದ್ರೆ ಈ ಟಾಯ್ ಮ್ಯಾಜಿಕಲ್ ಆಗಿರೋದಿಲ್ಲ. ನಂತರ ಇವನು ಕಿಂಗ್ ನ ಬ್ಲಿಟ್ಸನ್ ನ ಮೇಲೆ ಕರ್ಕೊಂಡು ಒಂದು ಮನೆಗೆ ಬರ್ತಾನೆ. ಅಲ್ಲಿ ಮಕ್ಕಳು ಮಲಗಿರೋದನ್ನ ನೋಡಿ ಮನೆಯ ಒಳಗಡೆ ಬಂದು ಆ ಮಕ್ಕಳ ಹತ್ರ ಟಾಯ್ಸ್ ಗಳನ್ನ ಇಡ್ತಾನೆ. ಇದೇ ರೀತಿ ಎಲ್ಲಾ ಮಕ್ಳಿಗೂ ಕೊಡ್ತಾ ಫಿನ್ಲ್ಯಾಂಡ್ ನಲ್ಲಿರುವಂತ ಪ್ರತಿ ಒಂದು ಮಕ್ಳಿಗೂ ಕೂಡ ಟಾಯ್ಸ್ ಸಿಗೋ ರೀತಿ ಮಾಡ್ತಾರೆ. ಯಾವಾಗ ಮಕ್ಳಿಗೆ ಎಚ್ಚರ ಆಗುತ್ತೋ ಆ ಟಾಯ್ಸ್ ಗಳನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಮಕ್ಕಳ ಈ ಸಂತೋಷದಿಂದನೇ ಎಲ್ಲಾ ತಂದೆ ತಾಯಿಗಳ ಮನಸ್ಸಿನಲ್ಲಿ ಒಂದು ನಂಬಿಕೆಯ ಕಿರಣ ಹುಟ್ಟುತ್ತೆ. ನಾವು ನಮ್ಮ ಮಕ್ಳಿಗೋಸ್ಕರ ಬದುಕಬೇಕು ಅಂತ. ಇದನ್ನೆಲ್ಲ ನೋಡಿ ಕಿಂಗ್ ಗೆ ಅರ್ಥ ಆಗೋಗುತ್ತೆ. ಇಷ್ಟು ದಿನ ನಾನು ಯಾವ ನಂಬಿಕೆಯ ಕಿರಣದ ಬಗ್ಗೆ ಮಾತಾಡ್ತಿದ್ನೋ ಆ ನಂಬಿಕೆಯ ಕಿರಣ ನಮ್ಮಲ್ಲೇ ಇದೆ ಅಂತ. ಸರಿ ಆಯ್ತು, ನನ್ ಕೆಲ್ಸ ಮುಗೀತು. ಇನ್ಮೇಲಿಂದ ನಿಮ್ಮ ಜನರನ್ನ ನೀವೇ ಚೆನ್ನಾಗಿ ನೋಡ್ಕೋಬೇಕು ಅಂತ ನಿಕೋಲಸ್ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಕಿಂಗ್ ಹೇಳ್ತಾನೆ ಇನ್ಮೇಲಿಂದ ಪ್ರತಿ ವರ್ಷನೂ ನಾವಿಬ್ರು ಸೇರಿ ಇದೇ ರೀತಿ ಎಲ್ಲಾ ಮಕ್ಕಳಿಗೂ ಗಿಫ್ಟ್ ಅನ್ನ ಕೊಡೋಣ. ಇದರ ಮೂಲಕ ನಾವ್ ಯಾವಾಗ್ಲೂ ಮನುಷ್ಯರ ಮನಸ್ಸಿನಲ್ಲಿ ನಂಬಿಕೆಯ ಕಿರಣನ ಹುಟ್ಟಿಸ್ಬೋದು ಅಂತ ತುಂಬಾ ಯೋಚನೆ ಮಾಡಿ ನಿಕೋಲಸ್ ಕೂಡ ಅದಕ್ಕೆ ಸರಿ ಅಂತ ಒಪ್ಕೋತಾನೆ. ಈ ರೀತಿ ಇವರು ಪ್ರತಿ ವರ್ಷ ಗಿಫ್ಟ್ ಅನ್ನ ಹಂಚುವಂತ ಹಬ್ಬಕ್ಕೆ ಕ್ರಿಸ್ಮಸ್ ಅಂತ ಹೆಸರಿಡ್ತಾರೆ. ಇಲ್ಲಿಗೆ ಆಂಟ್ ರೂತ್ ಹೇಳ್ತಿರುವಂತ ಕತೆ ಮುಗಿಯುತ್ತೆ. ಈ ಕತೆನ ಕೇಳಿ ಈ 3 ಜನ ಮಕ್ಕಳ ಮನಸ್ಸಿನಲ್ಲೂ ಕೂಡ ಒಂದು ನಂಬಿಕೆಯ ಕಿರಣ ಹುಟ್ಟುತ್ತೆ. ಇನ್ ಮುಂದೆ ನಾವು ನಮ್ಮ ಜೀವನದಲ್ಲಿ ಸ್ಟ್ರಾಂಗ್ ಆಗಿ ಇರಬೇಕು ಅಂತ. ನಂತರ ಮೇಟ್ ಮನೆಗ್ ಬಂದಾಗ ಇವರೆಲ್ಲರೂ ಸೇರಿ ನೋಡ್ತಾರೆ. ಯಾರೋ ತುಂಬಾ ಮಿಸ್ಟೀರಿಯಸ್ ಆಗಿ ಇವರ ಮನೆಯಲ್ಲಿ ಕ್ರಿಸ್ಮಸ್ ಟ್ರೀನ ನೆಟ್ಟು ಎಲ್ಲಾ ಡೆಕೋರೇಷನ್ ನ ಮಾಡಿರ್ತಾರೆ. ಮ್ಯಾಟ್ ಮನೆಯಿಂದ ಹೋಗ್ತಿರ್ಬೇಕಾದ್ರೆ ಇದ್ಯಾವ್ದನ್ನು ಕೂಡ ಮಾಡಿರೋದಿಲ್ಲ. ಇದನ್ನೆಲ್ಲ ಯಾರು ಮಾಡಿದ್ರು ಅಂತಾನು ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಆಗ ಆಗೋದೆಲ್ಲ
ಇದೆಲ್ಲ ಒಳ್ಳೇದಕ್ಕೆ ಅಂತ ಆನ್ ಟ್ರೂತ್ ಹೇಳ್ತಾರೆ. ಇಲ್ಲೇ ನಮ್ಗೆ ತೋರಿಸ್ತಾರೆ ಇವರ ಮನೇಲಿರುವಂತ ಕ್ರಿಸ್ಮಸ್ ಟ್ರೀಲಿ ನಿಕೋಲಸ್ ತಾಯಿಯ ಲಾಕೆಟ್ ಕೂಡ ಇರುತ್ತೆ. ಆನ್ ಟ್ರೂತ್ ಇಲ್ಲಿಂದ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ನಮ್ಗೆ ಕಾಣಿಸುತ್ತೆ ಇವ್ರ ಕಿವಿ ಟ್ರೂತ್ ಪಿಕ್ಸಿ ತರ ಇರುತ್ತೆ. ಹೌದು, ಈ ಆನ್ ಟ್ರೂತ್ ಬೇರೆ ಯಾರು ಅಲ್ಲ, ನಾವಾಗ್ಲೇ ನೋಡಿದಂತ ಟ್ರೂತ್ ಪಿಕ್ಸಿನೇ. ಮ್ಯಾಜಿಕ್ ನಿಂದ ಪಟಾಕಿನೆಲ್ಲ ಹೊಡಿತಾ ಅಲ್ಲಿಂದ ಹೊಟ್ಟೋಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಮೂವಿಲಿ ಹೇಳಿರೋ ಪ್ರಕಾರ ನಿಜ ಜೀವನದಲ್ಲೂ ಕೂಡ ಕ್ರಿಸ್ಮಸ್ ಇದೇ ರೀತಿ ಸ್ಟಾರ್ಟ್ ಆಯ್ತಂತೆ. ಹಾಗೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಹೇಳ್ಬಿಡ್ತೀನಿ, ನಾವೇನು ಸ್ಯಾಂಟಾ ಕ್ಲಾಸ್ ಅಂತ ಕರಿತೀವಿ, ಸ್ಯಾಂಟಾ ಕ್ಲಾಸ್ ನ ನಿಜವಾದ ಹೆಸರು ನಿಕೋಲಸ್ ಅಂತ. ಸರಿ, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಮೂವಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.